ರಾಮನಗರದಲ್ಲಿ ವಕೀಲರು ಮತ್ತು ಪೊಲೀಸರ ನಡುವಿನ ಮುಸುಕಿನ ಗುದ್ದಾಟ ತಾರಕಕ್ಕೇರಿದ್ದು, ಕಳೆದೊಂದು ವಾರದಿಂದ ಶಾಂತಿಯುತವಾಗಿ ನಡೆಸುತ್ತಿದ್ದ ವಕೀಲರ ಹೋರಾಟ ಇಂದು ತೀವ್ರ ಸ್ವರೂಪ ಪಡೆದುಕೊಂಡಿದೆ. ವಕೀಲರ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿರುವ ಐಜೂರು ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ತನ್ವೀರ್ ಹುಸೇನ್ ಅವರನ್ನು ಅಮಾನತು ಮಾಡಬೇಕೆಂಬ ಬೇಡಿಕೆ ಮುಂದಿಟ್ಟುಕೊಂಡು ನೂರಾರು ವಕೀಲರು ಜಿಲ್ಲಾ ಕಚೇರಿಗಳ ಸಂಕೀರ್ಣದ ಆವರಣದಲ್ಲಿ ಧರಣಿ ನಡೆಸುತ್ತಿದ್ದಾರೆ. ವಕೀಲರ ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ವಿಪಕ್ಷ ನಾಯಕ ಆರ್ ಅಶೋಕ್ ಸೋಮವಾರ ರಾತ್ರಿ ಭೇಟಿ ನೀಡಿ ವಕೀಲರೊಂದಿಗೆ ಚರ್ಚಿಸಿದರು. ಈ ವೇಳೆ ಮಾತನಾಡಿದ ಎಚ್.ಡಿ. ಕುಮಾರಸ್ವಾಮಿ, ವಕೀಲರ ಮೇಲೆ ದಾಖಲಾದ ಸುಳ್ಳು ಪ್ರಕರಣವನ್ನು ಪ್ರಾಥಮಿಕ ಹಂತದಲ್ಲಿ ಬಗೆಹರಿಸಲು ಅವಕಾಶ ಇತ್ತು. ಆದರೆ ಇಲ್ಲಿ ಬೆಂಕಿ ಹಚ್ಚಿಸುವ ಹುನ್ನಾರ ನಡೆದಿದೆ. ಮೊದಲು ಎಸ್ಪಿ ಅವರನ್ನೇ ಸಸ್ಪೆಂಡ್ ಮಾಡಬೇಕು ಎಂದು ಒತ್ತಾಯಿಸಿದರು. ಎಷ್ಟು ಸುಳ್ಳು ಹೇಳ್ತೀರಿ, ಯಾವ ಥರ ನಡ್ಕೊಂಡಿದ್ದೀರಿ ಇಲ್ಲಿ, ಇದೆಲ್ಲ ನಾವು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕಾಗಿಲ್ಲ. ಇವತ್ತು ಬೆಳಗ್ಗೆ ನನಗೆ ಗೊತ್ತಿದೆ ನನಗೆ ಅವನು ಯಾರೋ MP ಫೋನ್ ಮಾಡ್ತಾನಂತೆ. ಫೋನ್ ಮಾಡ್ದಂತೆ ಎದ್ದು ನಿಂತ್ಕೊಂಡು ಸೆಲ್ಯೂಟ್ ಹೊಡ್ಕೊಂಡು ನೀವು ಚೇರ್ ಮೇಲೆ ಅಧಿಕಾರಿಗಳು ಯಾರು ಬಂದು ವಕೀಲರು ಬಂದು ಏನು ಮಾಡಿದ್ರು ಮಾಡ್ಕೊತಾರೆ, ಕೇರ್ ಮಾಡಬೇಕಾಗಿಲ್ಲ, ಅದೇನು ನೋಡ್ತೀನಿ ನಾನು ಅಂತ ಹೇಳ್ದ ಅಂತ ಹೇಳಿ ಅವನು ಯಾರೋ MP. ಅದಕ್ಕೆ ನೀವು ಗೌರವ ಕೊಟ್ಕೊಂಡು ವಕೀಲರು 2-3 ಸಾವಿರ ಜನ ಇವತ್ತು ಇಡೀ ರಾಜ್ಯದಿಂದ ಬಂದು ನ್ಯಾಯ ಕೇಳಲಿಕ್ಕೆ ಬಂದರೆ ಇದಾ ನೀವು ಆಡಳಿತ ನಡೆಸೋದು? ರಾಜ್ಯ ಎಲ್ಲಿಗೆ ಹೋಗ್ಬೇಕು ಅಂತ ಬಯಸ್ತಾ ಇದ್ದೀರಿ? ಅರಾಜಕತೆ ಆಗೋದಿಲ್ಲ ಈ ಥರ ಆಡಳಿತ ಆದರೆ. 20 ತಿಂಗಳು ನಾನು ಆಡಳಿತ ನಡೆಸಿದೆ, ನಂತರ 14ರಿಂದ ಎರಡನೇ ಬಾರಿ 14 ತಿಂಗಳು ಆಡಳಿತ ನಡೆಸಿದ್ದೇನೆ. ಈ ರೀತಿಯ ಅಧಿಕಾರಿಗಳನ್ನು ನನ್ನ ಜೀವನದಲ್ಲಿ ನಾನು ದುರುಪಯೋಗ ಪಡಿಸ್ಕೊಂಡು ಜನಗಳ ಮೇಲೆ ದಬ್ಬಾಳಿಕೆ ಮಾಡಿದನಲ್ಲ ನಾನು. ಒಬ್ಬ ಅಧಿಕಾರಿ ಆಗ್ತಕ್ಕಂಥವ್ರನ್ನ ನೀವು ಗುಲಾಮ್ರ ಥರ ನೀವು ಜನಪ್ರತಿನಿಧಿಗಳು ನಡೆಸ್ಕೊಳ್ಳೋದಾದ್ರೆ ಇವೆಲ್ಲ ಅನ್ಫಿಟ್. ಆ್ಯಕ್ಚುಲಿ ನೀವೆಲ್ಲ ಪೊಲಿಟಿಕ್ಸಲ್ಲಿ ಇರೋದಕ್ಕೆ ನಮ್ಮ ಜನ ಇವತ್ತು ರಾಮನಗರದಲ್ಲಿ ಮುಂದೆ ಸರಿಯಾದ ತೀರ್ಮಾನಗಳು ಮಾಡ್ಕೋಬೇಕಾಗಿದೆ. ಆದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆ ಏನಿದೆ, ಫಸ್ಟ್ ಏನು ಮಾಡಿದ್ರು 7ನೇ ತಾರೀಕು ಅವನ್ಯಾರೋ ರಫೀಕ್ ಅನ್ನೋ ಕಂಪ್ಲೇಂಟ್ ಕೊಟ್ಟವನಲ್ಲ, FIR ಹಾಕಿದಿರಲ್ಲ, ಒಂದು 10 ಜನದ ಹೆಸರು ಹಾಕವ್ರಲ್ವಾ? ಆ ರಫೀಕಿಗೆ ನಿಮ್ಮ ಹೆಸರು ಹೆಂಗೆ ಗೊತ್ತಾಯಿತು? 10 ಜನದ ಹೆಸರು ಈ ಥರರು ಅಂತ ಆಯ್ತು. ನಮ್ಮ ಮಾಧ್ಯಮ ಸ್ನೇಹಿತರು ಕೇಳಲಿಕ್ಕೆ ಬಯಸ್ತೀನಿ. ಆರೋಪಿ ಕೈಲಿ FIR ತಗೋತಾರೆ. ಒಂದು ದಿವಸ ಆದ್ಮೇಲೆ 24 ಗಂಟೆ ಗೊತ್ತಾಯ್ತಲ್ಲಿ ಪ್ರಗತಿಪರರು ಅಂತ ಹೇಳೋರಲ್ಲ, ಅದರಲ್ಲಿ ಕಾರ್ಮಿಕ ಇಲಾಖೆನಲ್ಲಿ ಅದೆಂತದ ನಿಮ್ಮ ಸಂತೋಷ್ ಲಾಡಿಗ ಮಂತ್ರಿ ಅವರಲ್ಲ, 70% ಅವೆಂತ ಬೋಗಸ್ ಕಾರ್ಡ್ ಅಂತಲ್ಲ. ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳೋರು ಜನ ದಿನ ಹೇಳ್ತಾರೆ, ಕಾರ್ಮಿಕ ಇಲಾಖೆಯಲ್ಲಿ 70% ಬೋಗಸ್ ಕಾರ್ಡ್ನರ್ ಅವರೇ ಅಂತ. ಇಲ್ಲಿ ಎಷ್ಟು ಜನ ಅವರೇ ತನಿಖೆ ಮಾಡಪ್ಪ. ಅವರು ಪ್ರಗತಿಪರರು, ಪಾಪ ದಲಿತರು ಕೊಡಬೇಕಾದ ಫೆಸಿಲಿಟೀಸ್ನ, ಕಾರ್ಮಿಕರು ಕೊಡಬೇಕಾದ ಫೆಸಿಲಿಟೀಸ್ನ ಇವರು ಸುಳ್ಳು ನಕಲಿ ಸರ್ಟಿಫಿಕೇಟ್ ಮಾಡ್ಕೊಂಡು ಇಲ್ಲಿ ಈ ಕೆಲಸ ಮಾಡೋದಕ್ಕೆ, ವಕೀಲರ ಮೇಲೆ ಜಗಳಾಡಕ್ಕೆ ಹೋಗಕ್ಕೆ ನಿಮಗೆ ಕೊಟ್ಟಿರೋದು ಕಾರಣ. ನನಗೂ ಗೊತ್ತಿದೆ ವಿಷಯ, ನಾನು ಮಾತಾಡ್ತಿಲ್ಲ ಅಷ್ಟೇ. ಏನೇನಿದೆ ರಾಮನಗರದಲ್ಲಿ ನಡೀತಿದೆ ತಿಳ್ಕೊತಾ ಇರ್ತೀನಿ. ನಡೆಸ್ತೀನಿ ಸ್ವಲ್ಪ ದಿವಸ ಅಂತ ಬಿಟ್ಟಿದ್ದೀನಿ. ಯಾರಿಗೂ ಶಾಶ್ವತ ಅಲ್ಲ. ಜನಪ್ರತಿನಿಧಿಗಳು ಅರ್ಥ ಮಾಡಬೇಕು, ರಾಜ್ಯ ಏನಾಗಬೇಕು. ಇವತ್ತು ಬಹುಶಃ ನೀವೇನು ಹೇಳ್ತಾ ಇದ್ದೀರಿ, ನನ್ನ ಅಭಿಪ್ರಾಯದಲ್ಲಿ ಈ ಘಟನೆ ಏನು ನಡೆದಿದೆ, ಯಾರೋ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರಲ್ಲ, ಸಬ್ ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲ, ಇವತ್ತು ಜಿಲ್ಲಾ ವರಿಷ್ಠಾಧಿಕಾರಿನೇ ಸಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಜಿಲ್ಲೆಗಳಿಗೆ ಈ ರೀತಿ ರಕ್ಷಣೆ ಕೊಟ್ಕೊಂಡು ಇಲ್ಲೆಲ್ಲ ರಸ್ತೆಯಲ್ಲಿ ಪಾಪ ಏನೋ ಹೆಲ್ಮೆಟ್ ಹಾಕೊಂಡು ಹೋಗ್ತಿಲ್ಲ ಅಂತ ಇದ್ರೆ ಹಿಡ್ಕೊತೀರಿ, 1000 ರೂಪಾಯಿ 1,500 ರೂಪಾಯಿ ಕೇಳ್ತೀರಿ. ಆ ರೈತರು ಪಾಪ ಏನೋ ಅರ್ಜೆಂಟಿಗೆ ಬಂದಿರ್ತಾರೆ ಹಳ್ಳಿಯಿಂದ, ಹೆಲ್ಮೆಟ್ ಹಾಕಿಲ್ಲ ಅಂತ ವಸೂಲಿ ಮಾಡ್ತಾರೆ. ಏನು ಹ್ಯಾರಾಸ್ಮೆಂಟ್ ಕೊಡ್ತೀರಿ ನೋಡಿದ್ದೀನಿ ನಾನು, ಯಾವ ಥರ ನಡ್ಕೋತೀರಿ ಅಂತ ಹೇಳಿ ಅಧಿಕಾರಿಗಳು.
ಇದು ಯಾವುದು ಶಾಶ್ವತ ಇಲ್ಲ ತಿಳ್ಕೊಳ್ಳಿ. ಪಾಪ ನಿಮ್ಮನ್ನ ದೂರ ತಪ್ಪಿಲ್ಲ, ಬರ್ಬೇಕಾದ್ರೆ ಎಲ್ಲ ದುಡ್ಡು ಕೊಟ್ಟು ಬರ್ತೀರಿ, ಅವನಿಗೂ ದುಡ್ಡು ಕೊಟ್ಟು ಬರ್ತೀರಿ. ನೀವು ಆ ದುಡ್ಡು ಕೊಟ್ಟರೆ ದುಡ್ಡನ್ನ ಸಂಪಾದನೆ ಮಾಡಬೇಕಲ್ಲ, ಆ ಬಡವರಿಗೆ ದುಡ್ಡು ಕೈ ಹಾಕ್ತೀರಿ. ಇದು ನಡೀತಾ ಇರ್ತಕ್ಕಂಥ. ಈ ರೀತಿ ಇಷ್ಟು ವರ್ಷ ಬಂದಂತ 8 ತಿಂಗಳಲ್ಲಿ ದುಡ್ಡು ವಸೂಲಿಗೆ ಇಳಿದ್ಬಿಟ್ಟು ಯಾರು ಕೂಡ ಅಧಿಕಾರಿಗಳು ಕೂಡ ಎಲ್ಲೂ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಆ ಪರಿಸ್ಥಿತಿಗೆ ತಂದ್ಬಿಟ್ಟವ್ರು. ಎಲ್ಲ ಕಡೆ ವಸೂಲಿ ಕೊಟ್ರೆ ಸಾಕು, ನೀವು ಹಂಗನ ಆಡಳಿತ ಮಾಡ್ಕೊಳ್ಳಿ, ಏನ್ ಬೇಕೋ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಇದ್ರ ಪ್ರತಿಫಲ ಹಿಂಗಾಗ್ತಾ ಇರೋದು. ಇವತ್ತು ನಾನಿರ್ಬೋದು, ಕುಮಾರಣ್ಣ ಇರ್ಬೋದು, ನಿಮ್ಮ ಹೋರಾಟಕ್ಕೆ ನಮ್ಮ ಪೂರ್ತಿ ಬೆಂಬಲ ಇದೆ. ನಾನು ನಿಮ್ಮ ಅಧ್ಯಕ್ಷರ ಹತ್ರ ಕೂಡ ಮಾತಾಡಿದ್ದೀನಿ. ಅವರು ವಿಧಾನಸೌಧ ಮುತ್ತಿಗೆಯನ್ನ ಬುಧವಾರ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಣ್ಣ. ಇಡೀ ರಾಜ್ಯದ ಬುಧವಾರ ಇಡೀ ರಾಜ್ಯದ ವಿವೇಕ್ ರೆಡ್ಡಿ ಅವರು ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಥರ ದುಷ್ಟರಿಗೆ, ಭ್ರಷ್ಟರಿಗೆ ಬೆಂಬಲ ಮಾಡುವಂಥ ಇವತ್ತು ಸರ್ಕಾರ ಅವ್ರ ಮಾತನ್ನು ಕೇಳಿಕೊಂಡು ಈ ಪೊಲೀಸರು ನಡ್ಕೊಳ್ಳುವಂಥ ನಡವಳಿಕೆ, ಇವೆರಡೂ ತಲೆ ತಗ್ಗಿಸುವಂಥ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಅದರಿಂದ ಈ ಹೋರಾಟ ನೀವು ಮಾಡಿ, ನಿಮ್ಮ ಜೊತೆ ನಾವು ಇದ್ದೀರಿ. ಇನ್ನೂ ಯಾವ ರೀತಿಯಾದ ಉಗ್ರ ಹೋರಾಟ ಮಾಡಿದ್ರು ನಿಮ್ಮ ಜೊತೆ ನಾವು ಇರ್ತೀರಿ. ಬೆಳಗ್ಗೆ ನಾನು ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನ ಪ್ರಸ್ತಾವ ಮಾಡ್ತೀರಿ. ಇದಕ್ಕೆ ಒಂದು ರೂಪ ಕೊಡೋಣ. ವಿಧಾನಸಭೆಯಲ್ಲಿ ಚರ್ಚೆ ಆದರೆ ಒಂದು ರೂಪ ಬರ್ತದೆ. ಆ ದೃಷ್ಟಿಯಿಂದ ನನ್ನ ಮಾಹಿತಿಗಳೆಲ್ಲ ತಗೊಂಡಿದ್ದೀನಿ, ಕೊಟ್ಟಿದ್ದಾರೆ ನನ್ನ ಮಾಹಿತಿನ. ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ನಾಳೆ ನಾನು ಕುಮಾರಣ್ಣವರು ನಿಮ್ಮ ಪರವಾಗಿ ಧ್ವನಿ ಎತ್ತಿ ವಿಧಾನಸಭೆ ಒಳಗಡೆ ಹೋರಾಟವನ್ನು ಮಾಡ್ತೀರಿ. ನೀವು ಕೂಡ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮಾಡಿ, ಡಿಸಿನೂ ಬಿಡಬೇಡಿ ಒಳಗಡೆ. ಯಾಕೆ ಓಡೋಗಿರೋದ ಮಾಡಿದಾರಲ್ಲ, ಅವಶ್ಯಕತೆ ಏನಿತ್ತು? ಒಬ್ಬ ಅಧಿಕಾರಿ ಆ ಥರ ಓಡೋಗುವಂಥ ಅವಶ್ಯಕತೆ ಹೋಗುವಂಥ ಅವಶ್ಯಕತೆ ಇಲ್ಲ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ, ಕುಮಾರಣ್ಣವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರೆ ಏನೈತೆ ಇದರಲ್ಲಿ? ಏನು ಏಜೆಂಟ್ರಾಗಿ ಕೆಲಸ ಮಾಡಿದ್ರೆ ಓಡೋಗ್ಬೇಕಷ್ಟೇ. ಕಾನೂನು ರೀತಿ ಕೆಲಸ ಮಾಡಿದ್ರೆ ಯಾಕೆ ಓಡೋಗ್ಬೇಕು? ಯಾರು ಏನು ಮಾತಾಡ್ತಾರೆ? ಇದು ಕೂಡ ಈ ತರ ಓಡೋಗೋದು ಕೂಡ, ಪಲಾಯನ ಮಾಡೋದು ಕೂಡ ಸರ್ಕಾರಕ್ಕೆ ಅವಮಾನ, ಅಧಿಕಾರಿ ವರ್ಗದವ್ರಿಗೆ ಅವಮಾನ. ಇದನ್ನ ಮಾಡಬಾರ್ದು. ಧೈರ್ಯವಾಗಿ ಏನಿಲ್ಲ, ಯಾರನ್ನ ಪಾಕಿಸ್ತಾನದವ್ರು ಇದ್ದಾರ? ಅಲ್ಲಿ ಬೇಕಾದ ಧೈರ್ಯವಾಗಿ ಹೋದಾರ. ಅಡ್ಮಿನಿಸ್ಟ್ರೇಷನ್ ಅಂತ ಒಂಥರ ನಗೆಪಾಟ್ಲ ಅವನಿದೆ. ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಹೆಂಗಿರ್ಬೇಕು? ಒಬ್ಬ SP ಇರ್ಬೋದು, ಒಬ್ಬ DC ಇರ್ಬೋದು, ಏನ್ ಗೌರವ ಇರ್ತದೆ ಸಮಾಜದಲ್ಲಿ ಅವ್ರಿಗೆ. ಆ ಗೌರವನ ಉಳಿಸ್ಕೋಬೇಕಾಯ್ತು. ಆ ಗೌರವ ಬಿಟ್ಟು ಪಲಾಯನ ಮಾಡ್ತಾ ಇರ್ತಕ್ಕಂಥದ್ದು ಒಳ್ಳೇದಲ್ಲ. ಅದು ಬೀಗ ಹೊಡೆದು ಯಾರೋ ಬೇರೆಯವರು ಕಳ್ಳರು ಕಾಕರು ಬೀಗ ಹೊಡಿಬೇಕು, ಪೊಲೀಸರು ಬೀಗ ಹೊಡೆದ್ರೆ ಏನಪ್ಪ ಇದು ಅವಮಾನ.